ಇನ್ನು ಕಲಬುರಗಿಯಲ್ಲಿ 16,000 ಕಾರ್ಡ್ ಅಮಾನತು, 6 ತಿಂಗಳಿಂದ ರೇಷನ್ ಪಡೆದಂತ ಫಲಾನುಭವಿಗಳು. ಹಾಗಾಗಿ ಸುಮಾರು 16,000 ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ. 6 ತಿಂಗಳಿಂದ ಯಾರೂ ಆ ರೇಷನ್ ಪಡಿತಿಲ್ಲ ಆ ಕಾರ್ಡ್ಗಳಿಂದ. ಹಾಗಾಗಿ ಆ ಕಾರ್ಡ್ಗಳನ್ನು ನಿಷ್ಕ್ರಿಯ ಅಂತ ಹೇಳಿ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಲಾಗ್ತಿದೆ. ಶುಕ್ರವಾರ ಸರ್ಕಾರ ಕಾರ್ಡ್ ವಾಪಸ್ ನೀಡೋದಕ್ಕೆ ಹೇಳಿತ್ತು. ನಿನ್ನೆ ತಡರಾತ್ರಿವರೆಗೂ ಕೂಡ ಕಾರ್ಡ್ ವಾಪಸ್ ಪಡೆದಿದ್ದೇವೆ ಅಂತ ಟಿವಿ9ಗೆ ಉಪನಿರ್ದೇಶಕ ಎಂ ಭೀಮರಾಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ಎಂ ಭೀಮರಾಯ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ರು ಭೀಮರಾಯ ನೋಡೋಣ. ಈಗಾಗಲೇ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕಳೆದ 6 ತಿಂಗಳಿಂದ ನಿರಂತರ ಪಡಿತರ ಧಾನ್ಯವನ್ನು ಪಡೆಯದೇ ಇರತಕ್ಕಂಥ ಫಲಾನುಭವಿಗಳ ಪಡಿತರ ಚೀಟಿಗಳನ್ನು ನಾವು ರದ್ದುಪಡಿಸಿದ್ವಿ. ಈಗ ದಿನಾಂಕ 22/11/2024 ಸರ್ಕಾರದಿಂದ ನಮಗೆ ತಕ್ಷಣಕ್ಕೆ ಅವುಗಳನ್ನು ರಿವೋಕ್ ಮಾಡಲಿಕ್ಕೆ ಆದೇಶ ಆಗುತ್ತೆ. ಹಾಗಾಗಿ ನಾವು ಈಗಾಗಲೇ ಜಿಲ್ಲೆಯಲ್ಲಿ 15,535 ಪಡಿತರ ಚೀಟಿಗಳು ಪಡೆಯದೇ ಇರುವ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ವಲ್ಲ, ಅವರನ್ನೆಲ್ಲನೂ ಕೂಡ ನಾವು ರಿವೋಕ್ ಮಾಡಿದ್ವಿ. ಅದೇ ರೀತಿಯಾಗಿ 1,432 ಪಡಿತರ ಚೀಟಿಗಳು ITPS ಅಂತೇಳಿ ನಾವು ಏನು ಕನ್ವರ್ಟ್ ಮಾಡಿದ್ವಲ್ಲ, ಅದನ್ನು ಕೂಡ ಈಗ ಮತ್ತೆ APL ಟು BPL ಆಗಿ ನಾವು ಮತ್ತೆ ಅಗೇನ್ ಕನ್ವರ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ 634 ಪಡಿತರ ಚೀಟಿಗಳನ್ನು ಕೂಡ 1,20,000ಕ್ಕಿಂತ ಜಾಸ್ತಿ ಆದಾಯ ಹೊಂದಿದ್ದಾರೆ ಎಂಬ ಕಾರಣಕ್ಕಾಗಿ ಅವ್ರನ್ನ ನಾವು BPL ಟು APL ಮಾಡಿದ್ವಿ.